ಇಡೀ ದೇಶವೇ ಸಂಭ್ರಮದಿಂದ ಆಚರಿಸುವ ದೀಪಾವಳಿ ಹಬ್ಬ ಸಮೀಪಿಸುತ್ತಿದೆ. ಹಾಗೆಯೇ ಹಿಂದೂ ಸಂಘಟನೆಗಳಿಂದ ಆ ಒಂದು ಪಟಾಕಿಗೆ ವಿರೋಧದ ಕೂಗು ಶುರುವಾಗಿದೆ. ಆ ಪಟಾಕಿಯ ಮಾರಾಟ ಹಾಗೂ ತಯಾರಿಕೆಗೆ ಬ್ರೇಕ್ ಹಾಕುವಂತೆ ಒತ್ತಾಯ ಕೇಳಿಬರ್ತಿದೆ. ಹಾಗಿದ್ರೆ ಯಾವ ಪಟಾಕಿ ಅದು ಅಂತೀರಾ? ಟೇಕ್ ಅ ಲುಕ್. ಲಕ್ಷ್ಮಿ ಪಟಾಕಿ ನಿಷೇಧಕ್ಕೆ ಹಿಂದೂ ಸಂಘಟನೆಗಳ ಪಟ್ಟು. ಲಕ್ಷ್ಮಿ ಪಟಾಕಿಗೆ ದೇವರ ಫೋಟೋ ಬಳಸದಂತೆ ಮನವಿ. ಇಡೀ ದೇಶವೇ ಸಂಭ್ರಮದಿಂದ ಆಚರಿಸುವ ದೀಪಾವಳಿ ಹಬ್ಬ ಸಮೀಪಿಸುತ್ತಿದೆ. ದೀಪಾವಳಿ ಹಬ್ಬಕ್ಕೆ ಕ್ಷಣಗಣನೆ ಆರಂಭವಾಗಿದ್ರೆ ಇತ್ತ ಹಿಂದೂ ಸಂಘಟನೆಗಳಿಂದ ವಿರೋಧದ ಕೂಗು ಶುರುವಾಗಿದೆ. ದೀಪಾವಳಿ ಹಬ್ಬ ಬಂದ್ರೆ ಸಾಕು ದೀಪಗಳ ಜೊತೆಗೆ ಪಟಾಕಿ ಸದ್ದು ಜೋರಾಗಿರುತ್ತೆ. ಆದ್ರೆ ಪ್ರತಿ ವರ್ಷದಂತೆ ಈ ವರ್ಷ ಲಕ್ಷ್ಮಿ ಪಟಾಕಿ ಮಾರಾಟ ಮಾಡಬಾರದು ಅಂತ ಹಿಂದೂ ಸಂಘಟನೆಗಳು ಪಟ್ಟು ಹಿಡಿದಿದೆ. ಲಕ್ಷ್ಮಿ ಪಟಾಕಿಗಳಲ್ಲಿ ಲಕ್ಷ್ಮೀ ದೇವರ ಫೋಟೋಗಳ ಬಳಕೆಗೆ ಅಸಮಾಧಾನ ಶುರುವಾಗಿದೆ. ಲಕ್ಷ್ಮಿ ಫೋಟೋ ಇರೋ ಪಟಾಕಿಗಳನ್ನ ಮಾರದಂತೆ ಹಿಂದೂ ಸಂಘಟನೆಗಳು ಮನವಿ ಮಾಡಿದೆ. ಇನ್ನು ಈಗಾಗಲೇ ಅನೇಕ ಕಂಪನಿಗಳಲ್ಲಿ ಲಕ್ಷ್ಮಿ ಪಟಾಕಿ ತಯಾರಿಕೆ ಕ್ಲೋಸ್ ಮಾಡಿದೆ. ಆದ್ರೆ ಅನಧಿಕೃತವಾಗಿ ಕೆಲ ಪಟಾಕಿ ತಯಾರಕರಿಂದ ಲಕ್ಷ್ಮೀ ದೇವಿ ಫೋಟೋ ಇರೋ ಪಟಾಕಿ ತಯಾರು ಮಾಡಲಾಗುತ್ತಿದೆ. ಇನ್ನು ಈ ರೀತಿ ಲಕ್ಷ್ಮೀ ದೇವಿ ಫೋಟೋ ಇರೋ ಪಟಾಕಿಗಳನ್ನ ಬಳಸೋದ್ರಿಂದ ದೇವಿ ಫೋಟೋ ಚೂರು ಚೂರಾಗುತ್ತಿದೆ. ಕೆಲ ಬಾರಿ ಚೂರಾಗಿರುವ ಫೋಟೋಗಳನ್ನ ತುಳಿದುಕೊಂಡು ಹೋಗುವ ಸಾಧ್ಯತೆ ಇದೆ. ಇದರಿಂದಾಗಿ ಹಿಂದೂ ದೇವರಿಗೆ ಅಪಮಾನ ಆಗೋ ಸಾಧ್ಯತೆ ಇದ್ದು, ಈ ಹಿನ್ನೆಲೆ ಲಕ್ಷ್ಮೀ ಪಟಾಕಿಗಳಲ್ಲಿ ದೇವರ ಫೋಟೋ ಬಳಸದಂತೆ ಮನವಿ ಮಾಡಿದ್ದಾರೆ. ಈ ಕುರಿತಂತೆ ಈಗಾಗಲೇ ಈ ಬಗ್ಗೆ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ಮನವಿ ನೀಡಲಾಗಿದೆ. ದೀಪಾವಳಿ ಹಬ್ಬ ಇದೆ, ದೀಪಗಳ ಉತ್ಸವ ದೀಪಾವಳಿ ಇದೆ. ಈ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಬಹುದೊಡ್ಡ ಪ್ರಮಾಣದಲ್ಲಿ ಪಟಾಕಿಯನ್ನೇ ಸಿಡಿಸಲಾಗತ್ತೆ. ಆದರೆ ದುರ್ದೈವ ಅಂತ ಹೇಳಿದ್ರೆ ಈ ಪಟಾಕಿಗಳಲ್ಲಿ ಲಕ್ಷ್ಮೀ ಬಾಂಬು, ಇವತ್ತು ಕೃಷ್ಣನ ಚಿತ್ರಗಳು, ಅಯ್ಯಪ್ಪನ ಸ್ವಾಮಿಯ ಚಿತ್ರಗಳು, ಅದೇ ರೀತಿಯಲ್ಲಿ ರಾಷ್ಟ್ರ ಪುರುಷರ ಚಿತ್ರಗಳು ಇರುತ್ತೆ. ಹಾಗಾಗಿ ಈ ಚಿತ್ರಗಳು ಅದರಲ್ಲಿ ಹಾಕೋದ್ರಿಂದ ಹಿಂದೂಗಳ ಧಾರ್ಮಿಕ ಭಾವನೆಗೆ ನೋವುಂಟಾಗತ್ತೆ. ಆ ದೃಷ್ಟಿಯಿಂದ ಈಗಾಗಲೇ ಶಿವಕಾಶಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅವರಿಗೆ ನಾವು ಈಗಾಗಲೇ ಮನವಿಯನ್ನು ಸಲ್ಲಿಸಿದ್ದೇವೆ. ಅಧಿಕೃತ ಪಟಾಕಿ ಮಾರಾಟಗಾರರು ಈ ತರ ಹಿಂದೂ ದೇವತೆಗಳ ಚಿತ್ರ ಇರುವಂತಹ ಪಟಾಕಿಯನ್ನ ಮ್ಯಾನುಫ್ಯಾಕ್ಚರಿಂಗ್ ಅನ್ನು ನಿಲ್ಲಿಸಿದ್ದಾರೆ. ಆದರೆ ಅನಧಿಕೃತವಾಗಿ ಬಹಳಷ್ಟು ಕಡೆಗಳಲ್ಲಿ, ಬೆಂಗಳೂರಿನ ರಾಜಧಾನಿಗಳಲ್ಲಿ ಅನೇಕ ಮೈದಾನಗಳಲ್ಲಿ ಈ ರೀತಿ ಹಿಂದೂ ದೇವರ ಚಿತ್ರ ಇರುವಂತಹ ಪಟಾಕಿಗಳು ಮಾರಾಟ ಆಗ್ತಿದೆ. ಅಂತಹ ಪಟಾಕಿಗಳನ್ನ ಮಾರಾಟ ಮಾಡಲಿಕ್ಕೆ ಅವಕಾಶ ಕೊಡಬಾರದು ಹೇಳುವ ಆಗ್ರಹವನ್ನ ಮಾಡಿದೆ. ಒಟ್ನಲ್ಲಿ ದೀಪಾವಳಿ ಹಬ್ಬದ ಆರಂಭದಲ್ಲೇ ಹಿಂದೂ ಸಂಘಟನೆಗಳು ಲಕ್ಷ್ಮಿ ಪಟಾಕಿ ತಯಾರಕರ ವಿರುದ್ಧ ಸಿಡಿದೆದ್ದಿದ್ದು ದೂರು ನೀಡುವ ಮೂಲಕ ಲಕ್ಷ್ಮಿ ಪಟಾಕಿ ಮಾರಾಟಕ್ಕೆ ಬ್ರೇಕ್ ಹಾಕಲು ಮುಂದಾಗಿದ್ರೆ ಇದು ಸಾಧ್ಯವಾಗುತ್ತೆ ಅನ್ನೋ ಪ್ರಶ್ನೆ ಉದ್ಭವವಾಗಿದೆ. ಚರಣ್ ಮೂಡ್ಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.